ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇವೆ. ಮಾಸ್ಕ್ ಮ್ಯಾನ್ ಅಂತಲೇ ಕರೆಸ್ಕೊಳ್ತಾ ಇದ್ದ ನ್ಯಾಯಾಲಯದಿಂದ ಮಿಸ್ಟರ್ ವಿ ಅಂತ ಹೆಸರಿಸಲ್ಪಟ್ಟಿದ್ದ ಚೆನ್ನ ಅಲಿಯಾಸ್ ಚೆನ್ನಯ್ಯನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವನು ನ್ಯಾಯಾಲಯದ ಮುಂದೆ ನಿಂತು ಪ್ರಮಾಣ ಮಾಡಿಕೊಟ್ಟ ಹೇಳಿಕೆ ಸುಳ್ಳು ಅನ್ನೋ ಕಾರಣಕ್ಕೆ ಅವನನ್ನು ಬಂಧಿಸಲಾಗಿದೆ. ಅವನ ಹಿಂದೆ ಇನ್ನೂ ಯಾರ್ಯಾರಿದ್ದಾರೆ ಅವರ ಬಳಿಗೆ ಕೂಡ ಪೊಲೀಸರು ಹೋಗ್ತಾರೆ. ಅದರ ಬಗ್ಗೆ ನಿಮಗೆ ನ್ಯೂಸ್ ಚಾನೆಲ್ಗಳು ಹೇಳುತ್ತಲೇ ಇವೆ. ಹೀಗಾಗಿ ಅದನ್ನು ನಾನು ಕೂಡ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ನಾವು ಯಥಾ ಪ್ರಕಾರ ಭಾರತದ ಬಗ್ಗೆ ಜಾಗತಿಕವಾಗಿ ನಡೀತಿರುವ ಒಂದಷ್ಟು ಬೆಳವಣಿಗೆಗಳು ಮತ್ತು ನಮ್ಮ ಸಾಂಪ್ರದಾಯಿಕ ನ್ಯೂಸ್ ಚಾನೆಲ್ಗಳು ಹೇಳದೇ ಇರೋ ವಿಷಯಗಳ ಬಗ್ಗೆ ಇಲ್ಲೊಂದು ಸ್ವಲ್ಪ ನೋಡೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಗೆಳೆಯರೆ, ಭಾರತ ಮತ್ತು ಅಮೆರಿಕ ಸಂಬಂಧಗಳ ಹಗ್ಗ ಜಗ್ಗಾಟ ಅತಿರೇಕಕ್ಕೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ತಮ್ಮ ಆಪ್ತ ವಲಯದ ಡೈರೆಕ್ಟ್ ಆಕ್ಸೆಸ್ ಕ್ಯಾಂಡಿಡೇಟ್ ಒಬ್ಬರನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಆತ ಅಮೆರಿಕದ ರಾಜತಾಂತ್ರಿಕ ಅಲ್ಲ, ಬದಲಾಗಿ ಟ್ರಂಪ್ ಅವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡ ವ್ಯಕ್ತಿ. ಈ ನೇಮಕಾತಿಯ ಮೂಲಕ ಟ್ರಂಪ್ ಭಾರತಕ್ಕೊಬ್ಬ ನೇರ ಸಂಪರ್ಕದ ವ್ಯಕ್ತಿಯನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಇದರಿಂದ ಲಾಭಗಳು ಆಗಬಹುದು, ನಷ್ಟ ಕೂಡ ಉಂಟಾಗಬಹುದು. ಹಾಗೆ ಮತ್ತೊಂದು ಬೆಳವಣಿಗೆ ಅಂದರೆ, ಭಾರತ ಈ ಹಿಂದೆ ನಾವಲ್ಲಿಗೆ ಸೇರೋದಿಲ್ಲ ಅಂತ ಹೇಳಿದ್ದ ಜಗತ್ತಿನ ಅತಿ ದೊಡ್ಡ ವ್ಯಾಪಾರಿ ಕೂಟಕ್ಕೆ ಮತ್ತೆ ಸೇರ್ಪಡೆಯಾಗುವ ಬಗ್ಗೆ ಯೋಚಿಸೋದಕ್ಕೆ ಶುರು ಮಾಡಿದೆ. ಅದು ಸಾಧ್ಯ ಆದರೆ ಭಾರತಕ್ಕೆ ಬಹಳಷ್ಟು ಲಾಭಗಳು ಹಾಗೆ ಒಂದಷ್ಟು ಸಮಸ್ಯೆ ಮತ್ತು ನಷ್ಟಗಳು ಕೂಡ ಉಂಟಾಗೋ ಸಾಧ್ಯತೆ ಇರುತ್ತೆ. ಆದರೆ ಅಮೆರಿಕದ ಒತ್ತಡಗಳನ್ನು ಮೆಟ್ಟಿ ನಿಲ್ಲೋದಕ್ಕೆ ಈ ನಿರ್ಧಾರ ತುಂಬಾನೇ ಅಗತ್ಯ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದರೆ ಭಾರತಕ್ಕೆ ಬರ್ತಾ ಇರೋ ಆ ಹೊಸ ರಾಯಭಾರಿ ಯಾರು ಮತ್ತು ಭಾರತ ಸೇರ್ಪಡೆ ಆಗಬೇಕು ಅಂತ ಕೂತಿರೋ ಆ ವ್ಯಾಪಾರಿ ಕೂಟ ಯಾವುದು? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಟ್ಯಾರಿಫ್ ಹಾಗೂ ಅಹಂಕಾರದ ಹೊಡೆತಕ್ಕೆ ಸಿಕ್ಕಿವೆ. ಟ್ರಂಪ್ ಭಾರತದ ಮೇಲೆ 25% ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನು ವಿಧಿಸಿದ್ರು. ಭಾರತ ಅದನ್ನು ಒಪ್ಪಿಕೊಳ್ತು. ಆದರೆ ಪಾಕಿಸ್ತಾನ ಹಾಗೂ ಅಮೆರಿಕದ ನಡುವಿನ ಸಂಘರ್ಷವನ್ನು ನಿಲ್ಲಿಸಿದ್ದು ನಾನೇ ಅಂತ ಹೇಳ್ಕೊಳ್ತಾ ಬಂದ ಟ್ರಂಪ್ ಅದನ್ನು ಭಾರತ ಒಪ್ಪಲಿ ಅಂತ ಬಯಸ್ತಾ ಇದ್ರು. ಭಾರತದ ಪ್ರಧಾನಿ ಸಾಕಷ್ಟು ದಿನಗಳ ಕಾಲ ಆ ಬಗ್ಗೆ ಹೌದು ಅಂತಲೂ ಹೇಳಲಿಲ್ಲ, ಇಲ್ಲ ಅಂತಲೂ ಹೇಳದೆ ಮೌನವಾಗಿದ್ರು. ಅಲ್ಲಿವರೆಗೆ ಅಮೆರಿಕ ಕೂಡ ಸುಮ್ಮನಿತ್ತು. ಆದರೆ ಯಾವಾಗ ಮೋದಿ ಸದನದಲ್ಲಿ ನಿಂತ್ಕೊಂಡು ನಾವು ಅಮೆರಿಕದ ಯಾವ ಮಾತನ್ನು ಕೇಳಲಿಲ್ಲ, ನಮ್ಮ ಜೊತೆ ಮಾತಾಡಿದ್ದು ಟ್ರಂಪೂ ಅಲ್ಲ, ಉಪಾಧ್ಯಕ್ಷ JD ವ್ಯಾನ್ಸ್ ಕರೆ ಮಾಡಿದ್ರು. ಆತ ಕೂಡ ಪಾಕಿಸ್ತಾನ ನಮ್ಮ ಮೇಲೆ ದೊಡ್ಡ ಮಟ್ಟದ ದಾಳಿ ಮಾಡುತ್ತೆ ಅಂತ ಹೇಳಿದ್ರು. ನಾವು ಅಷ್ಟೇ ದೊಡ್ಡ ಮಟ್ಟದಲ್ಲಿ ವಾಪಸ್ ಅವರಿಗೆ ಕೊಡ್ತೀವಿ ಅಂತ ನಾನು ಹೇಳಿದೆ. ಆಮೇಲೆ ಪಾಕಿಸ್ತಾನದ ಏರ್ ಬೇಸ್ಗಳನ್ನ, ಯುದ್ಧ ವಿಮಾನಗಳನ್ನ ನಮ್ಮ ಸೈನಿಕರು ನಾಶ ಮಾಡಿದ್ರು. ಬೇರೆ ದಾರಿ ಇಲ್ಲದೆ ಪಾಕಿಸ್ತಾನ ಮಂಡಿಯೂರಿ ಮಾತುಕತೆಗೆ ಬಂತು ಅಷ್ಟೇ ಅಂತ ಹೇಳೋ ಮೂಲಕ ಯಾವ ಡೊನಾಲ್ಡ್ ನಾಯಕನೂ ನಮಗೆ ಯುದ್ಧ ನಿಲ್ಲಿಸಿ ಅಂತ ಹೇಳಲಿಲ್ಲ, ಯಾರ ಒತ್ತಡಕ್ಕೂ ನಾವು ಮಣಿಲೂ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು. ಅಲ್ಲಿಂದ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಪಿತ್ತ ನೆತ್ತಿಗೇರೋದಕ್ಕೆ ಶುರುವಾಯಿತು. ಆತ ಭಾರತದ ಮೇಲೆ ಒತ್ತಡ ಹೇರೋದಕ್ಕೆ ಆರಂಭ ಮಾಡಿದರು. ರಷ್ಯಾದ ತೈಲ ಅಂದರು, ವ್ಯಾಪಾರ ಒಪ್ಪಂದಗಳು, ಕೃಷಿ ಹಾಗೂ ಡೈರಿ ಪ್ರಾಡಕ್ಟ್ಗಳ ಕಾರಣಕ್ಕೆ ಮುಂದಕ್ಕೆ ಹೋಗದ ಹಾಗೆ ನೋಡಿಕೊಂಡ್ರು. ಜೊತೆಗೆ ಭಾರತದ ಮೇಲೆ ಹೆಚ್ಚುವರಿಯಾಗಿ 25% ನಿರ್ಬಂಧದ ಟ್ಯಾರಿಫ್ ಅನ್ನ ಹೇರ್ತಾ ಇದ್ದೀವಿ ಅಂತ ಹೇಳಿದರು. ಇನ್ನು ಮುಂದೆ ಅಂದರೆ ಆಗಸ್ಟ್ 27ರಿಂದ ಭಾರತ ಅಮೆರಿಕಾಗೆ ಕಳುಹಿಸಿಕೊಡುವ ಒಂದಷ್ಟು ವಸ್ತುಗಳ ಮೇಲೆ 50% ಟ್ಯಾರಿಫ್ ಬೀಳುತ್ತೆ. ಇನ್ನು ಕೆಲ ವಸ್ತುಗಳು 63-65% ಕೂಡ ಟ್ಯಾರಿಫ್ ಭಾರವನ್ನು ಹೊತ್ಕೋಬೇಕಾಗತ್ತೆ. ಹೀಗಾಗಿ ಅಮೆರಿಕಾದಲ್ಲಿ ಭಾರತದ ವಸ್ತುಗಳ ಬೆಲೆ ಹೆಚ್ಚಾಗುತ್ತೆ ಮತ್ತು ಅವುಗಳ ಮಾರಾಟ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು. ಇದು ಭಾರತಕ್ಕೆ ಸುಮಾರು 40 ಬಿಲಿಯನ್ ವರೆಗೆ ವ್ಯಾಪಾರ ನಷ್ಟಕ್ಕೆ ಕಾರಣ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಬಟ್ಟೆ, ಆಭರಣ, ಸಮುದ್ರ ಆಹಾರ, ಆಟೋಮೊಬೈಲ್ ಮುಂತಾದ ವಸ್ತುಗಳು ಅಮೆರಿಕಾದಲ್ಲಿ ಕಾಸ್ಟ್ಲಿ ಆಗತ್ವೆ. ಅದರ ಜೊತೆಗೆ ಸೋಲಾರ್ ಪ್ಯಾನಲ್ಗಳ ಮೇಲೆ ಕೂಡ ಅಮೆರಿಕ ಹೆಚ್ಚುವರಿ ಟ್ಯಾರಿಫ್ ಅನ್ನು ಹೇರ್ತಾ ಇದೆ. ಹೀಗಾಗಿ ಭಾರತ ಅಮೆರಿಕನ ಹೊರತುಪಡಿಸಿ ತನ್ನ ವ್ಯಾಪಾರಕ್ಕೆ ಬೇರೆ ಪಾಲುದಾರರನ್ನು ನೋಡ್ಕೋಬೇಕು. ಒಮನ್ ಜೊತೆ ಭಾರತದ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಬ್ರಿಟನ್ ಜೊತೆ ಭಾರತ ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಂಡಾಗಿದೆ. ಯುರೋಪಿಯನ್ ಯೂನಿಯನ್ ಜೊತೆ ಮಾತುಕತೆಗಳು ನಡೀತಾ ಇವೆ. ರಷ್ಯಾ ಜೊತೆ ವ್ಯಾಪಾರ ಒಪ್ಪಂದ ಆಗತ್ತೆ. ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಜೊತೆ ಕೂಡ ವ್ಯಾಪಾರ ಒಪ್ಪಂದಗಳಾಗತ್ವೆ. ಇದೇ ಸಂದರ್ಭದಲ್ಲಿ ಜಗತ್ತಿನ ಅತಿದೊಡ್ಡ ವ್ಯಾಪಾರಿ ಕೂಟ ಅನ್ನಿಸ್ಕೊಳ್ಳುವ RCEPಗೆ ಸೇರ್ಪಡೆಯಾಗುವ ಬಗ್ಗೆ ಕೂಡ ಭಾರತ ಈಗ ಮತ್ತೆ ಯೋಚಿಸ್ತಾ ಇದೆ. ಗೆಳೆಯರೆ, ಈ RCEPಗೆ ಭಾರತ ಸೇರ್ಪಡೆ ಆಗಿಬಿಟ್ಟಿದ್ರೆ ಆ ಕೂಟದ ಸದಸ್ಯ ದೇಶಗಳ ಸಂಖ್ಯೆ ಇಷ್ಟೊತ್ತಿಗೆ 16 ಆಗಬೇಕಿತ್ತು. ಅಂಥದ್ದೊಂದು ಅವಕಾಶವನ್ನ 2019ರಲ್ಲಿ ಭಾರತ ತಿರಸ್ಕರಿಸಿತು. ಅಲ್ಲಿ ಒಂದಷ್ಟು ಸುತ್ತಿನ ಮಾತುಕತೆಗಳು ಆಗಿದ್ವು. ಆದರೆ ಅಂತಿಮ ಕ್ಷಣದಲ್ಲಿ ಭಾರತ ದೇಶದ ಒಳಗಿನ ಕೃಷಿ ಮತ್ತು ಸಣ್ಣ ಉದ್ಯಮಗಳ ಹಿತವನ್ನ ಕಾಪಾಡೋ ನಿಟ್ಟಲ್ಲಿ ಒಳಗಿನ ಮತ್ತು ಹೊರಗಿನ ಒಂದಷ್ಟು ಲಾಬಿಗೆ ಮಣಿದು ಆ ಕೂಟವನ್ನ ಸೇರುವ ನಿರ್ಧಾರದಿಂದ ವಿಮುಖ ಆಯಿತು. ಈಗ ಮತ್ತೆ ಅಮೆರಿಕದ ಟ್ಯಾರಿಫ್ ಒತ್ತಡದಿಂದ ಹೊರಬರೋದಕ್ಕೆ, ವ್ಯಾಪಾರವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ RCEP ಬಗ್ಗೆ ಭಾರತ ಯೋಚಿಸ್ತಾ ಇದೆ.
RCEP ಅಂದರೆ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್. 2011ರಲ್ಲಿ ಇಂಡೋನೇಷ್ಯಾದಲ್ಲಿ ನಡೆದ ಏಸಿಯಾನ್ ಶೃಂಗಸಭೆಯಲ್ಲಿ ಇಂಥದ್ದೊಂದು ಒಕ್ಕೂಟ ರಚನೆಯ ಸಲಹೆ ಕೇಳಿಬರುತ್ತೆ. 2012ರಲ್ಲಿ ಕಾಂಬೋಡಿಯಾದ ಶೃಂಗಸಭೆಯಲ್ಲಿ ಈ ಬಗ್ಗೆ ಮಾತುಕತೆಗಳ ಆರಂಭ ಆಗುತ್ತವೆ. ಅದರಲ್ಲಿ ಭಾರತ ಕೂಡ ಭಾಗಿಯಾಗುತ್ತೆ. ಆ ನಂತರ ಆ ಬಗ್ಗೆ ಒಂದಷ್ಟು ಸ್ಪಷ್ಟ ರೂಪುರೇಷೆಗಳನ್ನು ರಚನೆ ಮಾಡಲಾಯಿತು. ಇದರಲ್ಲಿ 10 ಏಷ್ಯಾನ್ ದೇಶಗಳು ಅಂದರೆ ಬ್ರೂನಿ, ಕಾಂಬೋಡಿಯಾ, ಲಾವೋಸ್, ಇಂಡೋನೇಷ್ಯಾ, ಮಲೇಷ್ಯಾ, ಮ್ಯಾನ್ಮಾರ್, ಫಿಲಿಪೀನ್ಸ್, ಸಿಂಗಪೂರ್, ಥಾಯ್ಲ್ಯಾಂಡ್, ವಿಯೆಟ್ನಾಂ ಮುಂತಾದ ದೇಶಗಳು ಭಾಗಿಯಾದವು. ಹಾಗೆ ಚೈನಾ, ದಕ್ಷಿಣ ಕೊರಿಯಾ, ಜಪಾನ್, ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲ್ಯಾಂಡ್ಗಳು ಕೂಡ ಸೇರ್ಕೊಂಡ್ವು. ಆದರೆ 2019ರಲ್ಲಿ ಭಾರತ ನಾವಿದರಲ್ಲಿ ಸೇರೋದಿಲ್ಲ ಅಂತ ಹೇಳಿತು. 2020ರಲ್ಲಿ ಈ ಕೂಟ ರಚನೆ ಆಯಿತು. ಇಷ್ಟೂ ದೇಶಗಳು ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ್ವು. 2022ರಿಂದ ಈ ದೇಶಗಳ ನಡುವೆ ವ್ಯಾಪಾರ ಒಪ್ಪಂದಗಳು ಕೂಡ ಪರಿಣಾಮಕಾರಿಯಾಗಿ ಜಾರಿಗೆ ಬಂದವು. ಈಗ ಈ 15 ದೇಶಗಳ ನಡುವೆ ಒಂದು ಮುಕ್ತ ವ್ಯಾಪಾರ ಇದೆ. ಅಲ್ಲಿ ಬಹುತೇಕ ಟ್ಯಾರಿಫ್ ಇಲ್ಲ, ಅಕಸ್ಮಾತ್ ಇದ್ರೂ ಕೂಡ ಅದು ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ. ಬ್ಯಾರಿಯರ್ಸ್ ಇಲ್ಲ, ಪರಸ್ಪರ ವ್ಯಾಪಾರಕ್ಕೆ ಯಾವ ಅಡ್ಡಿಯೂ ಇರೋದಿಲ್ಲ. ಇನ್ನು RCEP ಕೂಟ ಇದೆಯಲ್ಲ, ಇದು ಜಾಗತಿಕ GDPಗೆ 30% 35% ಕೊಡುಗೆಯನ್ನು ಕೊಡ್ತಾ ಇದೆ. ಈ ಕೂಟದಲ್ಲಿನ ದೇಶಗಳು ಜಾಗತಿಕ ಜನಸಂಖ್ಯೆಯ 30% ಪಾಲನ್ನ ಹೊಂದಿವೆ. ಅಂದ್ರೆ ಈ ಕೂಟದಲ್ಲಿನ ಅಷ್ಟೂ ದೇಶಗಳ ಒಟ್ಟು ಜನಸಂಖ್ಯೆ ಸುಮಾರು 2.2 ಬಿಲಿಯನ್ ಅಷ್ಟಿದೆ. ಹಾಗೆ ಜಾಗತಿಕ ಮಾರುಕಟ್ಟೆಯ 30% RCEP ಹೊಂದಿದೆ. ಹೀಗಾಗಿ ಇದು ಜಗತ್ತಿನ ಅತಿದೊಡ್ಡ ವ್ಯಾಪಾರಿ ಕೂಟ ಅಂತ ಕರೆಸ್ಕೊಳ್ತಾ ಇದೆ. ಇನ್ನು ಇದರಲ್ಲಿ ಭಾರತವೂ ಸೇರಿದ್ರೆ ಇದರ GDP 40% ಮುಟ್ಟುತ್ತೆ. ಇದರ ಮಾರುಕಟ್ಟೆಯ ಪಾಲು ಕೂಡ 40% ದಾಟುತ್ತೆ. ಹಾಗಾದ್ರೆ ಇಂಥದ್ದೊಂದು ಕೂಟದ ಭಾಗವಾಗುವ ಅವಕಾಶವನ್ನ ಭಾರತ ಅವತ್ತು ಯಾಕೆ ಕೈಬಿಡ್ತು? ಅದಕ್ಕೂ ಒಂದಷ್ಟು ಕಾರಣಗಳಿವೆ. ಈ RCEPಯ ಭಾಗ ಆದ್ರೆ ಈ 15 ದೇಶಗಳ ಜೊತೆ ಭಾರತಕ್ಕೊಂದು ಮುಕ್ತ ವ್ಯಾಪಾರ ಒಪ್ಪಂದದ ಅವಕಾಶ ಸಿಗ್ತಾ ಇತ್ತು. ಬಹುಶಃ ಅಲ್ಲಿ ಚೀನಾ ಇಲ್ಲದೆ ಇದ್ದಿದ್ರೆ ಭಾರತ ಇದರ ಭಾಗ ಆಗ್ತಾ ಇತ್ತೋ ಏನೋ. ಆದರೆ ಅಲ್ಲಿ ಚೀನಾ ಇತ್ತು. ಸೊ ಮುಕ್ತ ವ್ಯಾಪಾರಕ್ಕೆ ಸಹಿ ಹಾಕಿದ್ರೆ ಚೈನಾ ತನ್ನ ಸರಕನ್ನ ಭಾರತದ ಒಳಗೆ ಡಂಪ್ ಮಾಡಿಬಿಡಬಹುದು ಅನ್ನೋ ಆತಂಕ ಭಾರತಕ್ಕುಂಟಾಯಿತು. ಹಾಗೇನಾದ್ರೂ ಆದರೆ ಟ್ಯಾರಿಫ್ ಇಲ್ಲದೆ ವಸ್ತುಗಳು ಆಮದಾಗೋದಕ್ಕೆ ಶುರುವಾಗುತ್ತವೆ. ಆಗ ದೇಶದ ಒಳಗಿನ ಕೈಗಾರಿಕೆಗಳಿಗೆ ನಷ್ಟ ಉಂಟಾಗುತ್ತೆ ಅಂತ ಭಾರತ ಭಾವಿಸ್ತು. ಜೊತೆಗೆ ಭಾರತೀಯ ಮಾರುಕಟ್ಟೆಯ ಒಳಗೆ ಚೈನಾದ ಏಕಸ್ವಾಮ್ಯಕ್ಕೆ ಅವಕಾಶವನ್ನ ಕೊಟ್ಟರೆ ಎಂಥ ಅಪಾಯ ಉಂಟಾಗುತ್ತೆ ಅನ್ನೋದು ಭಾರತಕ್ಕೆ ಗೊತ್ತಿತ್ತು. ಹೀಗಾಗಿ ಈ ಕೂಟದ ಭಾಗ ಆಗೋದಕ್ಕೆ ಭಾರತ ಸಿದ್ಧ ಆಗಲಿಲ್ಲ. ಜೊತೆಗೆ ಇಲ್ಲಿನ ಕೆಲ ದೇಶಗಳ ಜೊತೆ ಭಾರತಕ್ಕೆ ಟ್ರೇಡ್ ಸರ್ಪ್ಲಸ್ ಕೂಡ ಇತ್ತು. ಹೀಗಿರುವಾಗ ಮುಕ್ತ ವ್ಯಾಪಾರ ಅಂದ್ರೆ ಅವರ ಸರಕುಗಳಿಗೂ ಭಾರತ ಮಾರುಕಟ್ಟೆಯನ್ನ ಓಪನ್ ಮಾಡಿ ಕೊಡಬೇಕಾಗತ್ತೆ. ಕಾಂಬೋಡಿಯಾ, ವಿಯೆಟ್ನಾಂನಂಥ ದೇಶಗಳು ಭಾರತದ ಮಾರುಕಟ್ಟೆಗೆ ಲಗ್ಗೆ ಇಡೋದಕ್ಕೆ ಅವಕಾಶ ಆಗುತ್ತೆ. ಆಗ ಈ ಟ್ರೇಡ್ ಸರ್ಪ್ಲಸ್ ಇದೆಯಲ್ಲ, ಅದನ್ನು ನಾವು ಕಳ್ಕೊಳ್ಳೋ ಸಾಧ್ಯತೆ ಇತ್ತು. ಜೊತೆಗೆ ಈಗ ಅಮೆರಿಕ ಜೊತೆಗಿನ ಟ್ರೇಡ್ ಟಾಕ್ಸ್ ಅಲ್ಲಿ ನಮಗೆ ಯಾವ ಸಮಸ್ಯೆ ಕಾಡ್ತಾ ಇದೆಯೋ ಅದೇ ಸಮಸ್ಯೆ ಅಲ್ಲಿ ಕೂಡ ಇತ್ತು. RCEPಗೆ ಸಹಿ ಹಾಕಿದ್ರೆ ಡೈರಿ ಹಾಗೂ ಕೃಷಿ ಕ್ಷೇತ್ರದ ಉತ್ಪನ್ನಗಳಿಗೆ ಕೂಡ ಭಾರತದ ಮಾರುಕಟ್ಟೆಯನ್ನ ಮುಕ್ತಗೊಳಿಸಬೇಕಾಗಿ ಬರ್ತಾ ಇತ್ತು. ಹೀಗಾಗಿ ನಮ್ಮಲ್ಲಿನ ಕೃಷಿ ಕ್ಷೇತ್ರದ ಲಾಬಿ ಹಾಗೂ ಚೈನಾ, ವಿಯೆಟ್ನಾಂ, ಕಾಂಬೋಡಿಯಾ ಮುಂತಾದ ದೇಶಗಳ ಕಾರಣಕ್ಕೆ ಆತಂಕಗೊಂಡಿದ್ದ ನಮ್ಮ MSME ವಲಯದ ಲಾಬಿಗಳು ಯಾವುದೇ ಕಾರಣಕ್ಕೂ ಈ ಒಪ್ಪಂದಕ್ಕೆ ಸಹಿ ಹಾಕದ ಹಾಗೆ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡಿದ್ವು. ಜೊತೆಗೆ ಅಮೆರಿಕ ಕೂಡ ಇಲ್ಲಿ ಭಾರತದ ಮೇಲೆ ಒತ್ತಡ ಹೇರುವ ಪ್ರಯತ್ನಗಳನ್ನು ಮಾಡ್ತು. ಈ ಆಂತರಿಕ ಮತ್ತು ಬಾಹ್ಯ ಒತ್ತಡಗಳ ಕಾರಣದಿಂದ ಭಾರತ RCEPಯಿಂದ ಹೊರಗುಳಿತು. ಆ ಸಂದರ್ಭದಲ್ಲೂ ಭಾರತ ಯಾವಾಗ ಬೇಕಿದ್ರೂ ಈ ಕೂಟದ ಭಾಗ ಆಗಬಹುದು. ಭಾರತಕ್ಕೆ ಸದಾ ಈ ವ್ಯಾಪಾರಿ ಒಕ್ಕೂಟದ ಬಾಗಿಲು ತೆರೆದಿರುತ್ತೆ ಅಂತ ಜಪಾನ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ ಮುಂತಾದ ದೇಶಗಳು ಹೇಳಿದ್ವು. ಆದರೆ ಭಾರತ ಆ ಬಗ್ಗೆ ಯೋಚಿಸೋದಕ್ಕೆ ಹೋಗಿರಲಿಲ್ಲ. ಈಗ ಅಮೆರಿಕದ ವ್ಯಾಪಾರ ಯುದ್ಧ ಭಾರತವನ್ನ ಮತ್ತೆ RCEP ಕಡೆ ಮುಖ ಮಾಡೋ ಹಾಗೆ ಮಾಡ್ತಾ ಇದೆ. ಅಲ್ಲ, ಅವತ್ತಿದ್ದ ಅದೇ ಕೃಷಿ, ಡೈರಿ ಹಾಗೂ MSME ಸಮಸ್ಯೆ ಇವತ್ತು ಕೂಡ ಇರುತ್ತಲ್ಲ? ಖಂಡಿತ ಇರುತ್ತೆ. ಆದರೆ ಗೆಳೆಯರೆ, ಜಾಗತಿಕ ಮಾರುಕಟ್ಟೆಗೆ ತೆರ್ಕೋಬೇಕು ಅಂದರೆ ಕಾಂಪಿಟೇಷನ್ಗೆ ನಾವು ಕೂಡ ಸಿದ್ಧ ಆಗಬೇಕಾಗತ್ತೆ. ಕೃಷಿ ಕ್ಷೇತ್ರಕ್ಕೆ ಮತ್ತು ಡೈರಿ ಉದ್ಯಮಕ್ಕೆ ಇದರಿಂದ ಇರೋ ಬೆದರಿಕೆ ಅಂದರೆ ಅಲ್ಲಿಂದ ಬರೋ ಕೃಷಿ ಉತ್ಪನ್ನಗಳು ನಮ್ಮಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಆದರೆ ನಮ್ಮ ಕೃಷಿಕರಿಗೆ ನಷ್ಟ ಉಂಟಾಗುತ್ತೆ ಅನ್ನೋದು. ಈಗ ನೋಡಿ, ನಮ್ಮ ಗಾರ್ಮೆಂಟ್ಸ್ ಮತ್ತು ಟೆಕ್ಸ್ಟೈಲ್ಸ್ ಉದ್ಯಮದ ಮೇಲೆ ಅಮೆರಿಕ ಟ್ಯಾರಿಫ್ ಅನ್ನ ಹೆಚ್ಚು ಮಾಡಿದ ನಂತರ ಅಲ್ಲಿ ಕಾಂಪೀಟ್ ಮಾಡೋದಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಹತ್ತಿಯ ಆಮದಿನ ಮೇಲೆ ಭಾರತ 11% ಟ್ಯಾರಿಫ್ ಅನ್ನು ರದ್ದು ಮಾಡಿದೆ. ಹೀಗಾಗಿ ಪಂಜಾಬ್ ಭಾಗದ ಹತ್ತಿ ಬೆಳೆಗಾರರು ಸರ್ಕಾರದ ವಿರುದ್ಧ ಸಿಟ್ಟಿಗೇಳ್ತಾ ಇದ್ದಾರೆ. ನಮ್ಮ ಹತ್ತಿ ಬೆಲೆ ಕಡಿಮೆ ಆಗುತ್ತೆ ಅನ್ನೋದು ಅವರ ಆತಂಕ. ಇದು ಬೇರೆ ಬೇರೆ ಬೆಳೆಗಳ ವಿಷಯದಲ್ಲಿ ಕೂಡ ನಾಳೆ ಆಗುತ್ತೆ. ಅದನ್ನ ಸರಿಪಡಿಸೋದಕ್ಕೆ ಸರ್ಕಾರ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬಹುದು. ದೇಶಿ ಕೃಷಿಗೆ ಹೆಚ್ಚು ಸಬ್ಸಿಡಿ ಕೊಡೋದು, ಕೃಷಿ ಪದ್ಧತಿಗಳಲ್ಲಿ ಬದಲಾವಣೆಯ ಮೂಲಕ, ತಂತ್ರಜ್ಞಾನದ ಅಳವಡಿಕೆ ಮೂಲಕ ಖರ್ಚು ಕಡಿಮೆ ಮಾಡಿ ಹೆಚ್ಚು ಬೆಳೆ ತೆಗೆಯುವ ವಿಧಾನಗಳ ಅಳವಡಿಕೆ,
ರೈತರಿಗೆ ತರಬೇತಿ, ಕಾರ್ಪೊರೇಟ್ ಕೃಷಿಯ ಉತ್ಪನ್ನಗಳ ರಫ್ತಿಗೆ ಹೆಚ್ಚು ಅವಕಾಶಗಳನ್ನು ಸೃಷ್ಟಿ ಮಾಡುವುದು, ಹೀಗೆ ನಾನಾ ಕ್ರಮಗಳನ್ನು ಭಾರತ ದೇಶದ ಒಳಗೆ ಕೈಗೊಳ್ಳಬೇಕಾಗತ್ತೆ. ಆ ಮೂಲಕ ದೇಸಿ ರೈತರನ್ನು ಕಾಪಾಡೋದಕ್ಕೆ ಬೇಕಾದ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು. ಇನ್ನು MSME ವಲಯದಲ್ಲಿ ಕೂಡ ನಮ್ಮ ಉದ್ಯಮಗಳು ನಷ್ಟಕ್ಕೀಡಾಗದ ಹಾಗೆ ನೋಡ್ಕೋಬೇಕಾಗತ್ತೆ. ಹಾಗೆ ಏಕಾಏಕಿ ಟ್ಯಾರಿಫ್ ರಹಿತ ವ್ಯಾಪಾರಕ್ಕಿಂತ ನಿಧಾನವಾಗಿ, ಅಂದರೆ ನಮ್ಮ ದೇಶಿ ಉದ್ಯಮಗಳು ರಫ್ತಿಗೆ ಸಿದ್ಧವಾಗುವವರೆಗೆ ಅವಕಾಶವನ್ನು ತಗೊಂಡು ಹಂತ ಹಂತವಾಗಿ ಟ್ಯಾರಿಫನ್ನು ರದ್ದು ಮಾಡೋ ಬಗ್ಗೆ ಮತ್ತು ಅಗತ್ಯ ಇರೋ ಸಂದರ್ಭದಲ್ಲಿ ನಮ್ಮ ಮಾರುಕಟ್ಟೆಯನ್ನು ಗಮನದಲ್ಲಿಟ್ಟುಕೊಂಡು ಟ್ಯಾರಿಫ್ ಅನ್ನು ಹೆಚ್ಚು ಮಾಡುವ, ಟ್ಯಾರಿಫ್ ಹೇರುವ ಸಾಧ್ಯತೆಗಳ ಬಗ್ಗೆ ಕೂಡ ಮಾತುಕತೆಗಳ ಸಂದರ್ಭದಲ್ಲಿ ಒಂದು ಒಪ್ಪಂದಕ್ಕೆ ಬರುವ ಅವಕಾಶ ಇರುತ್ತೆ. ಹಾಗೆ ಇಲ್ಲಿ ಡೈರಿ ಉತ್ಪನ್ನಗಳನ್ನು ಹೊರಗಿಟ್ಟು ಕೂಡ ಒಪ್ಪಂದವನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋದನ್ನು ಕೂಡ ಭಾರತ ಪರಿಶೀಲಿಸಬಹುದು. ಹೀಗೆ ಮಾಡೋದ್ರಿಂದ 15 ದೇಶಗಳ ಒಂದು ದೊಡ್ಡ ಕೂಟದ ಜೊತೆ ಭಾರತದ ವ್ಯಾಪಾರದ ಅವಕಾಶಗಳು ಹೆಚ್ಚಾಗುತ್ತವೆ. ಹಾಗೆ ಒಂದು ಕಾಂಪ್ರಹೆನ್ಸಿವ್ ಸಪ್ಲೈ ಚೈನ್ ನಮಗೆ ಸಿಗುತ್ತೆ. ಇದು ನಮ್ಮ ಉತ್ಪಾದನಾ ವಲಯವನ್ನು ಗಟ್ಟಿ ಮಾಡುತ್ತೆ. ಹೆಚ್ಚು ಹೂಡಿಕೆಗಳು ಭಾರತದ ಕಡೆಗೆ ಬರೋದಕ್ಕೆ ಅವಕಾಶ ಆಗುತ್ತೆ. ಇದು ನಮ್ಮಲ್ಲಿ ಉದ್ಯೋಗಾವಕಾಶಗಳನ್ನು ಕೂಡ ಹೆಚ್ಚು ಮಾಡುತ್ತೆ. ಇಡೀ ಏಷ್ಯಾದ ಮಾರುಕಟ್ಟೆ ಭಾರತಕ್ಕೆ ಸಿಗೋದಕ್ಕೆ ಈ ಒಪ್ಪಂದ ಅವಕಾಶವನ್ನು ಮಾಡಿಕೊಡುತ್ತೆ. ಗೆಳೆಯರೆ, ನಿಮಗೆ ಗೊತ್ತಿರಲಿ, ಭವಿಷ್ಯದಲ್ಲಿ ಉತ್ಪಾದನಾ ವಲಯವಾಗಿ ಸಿದ್ಧ ಆಗ್ತಾ ಇರುವುದು ಏಷ್ಯಾ. ಮುಂದೆ ಕೂಡ ಇನ್ನು ಸಾಕಷ್ಟು ದಶಕಗಳ ಕಾಲ ಏಷ್ಯಾ ಜಾಗತಿಕ ಫ್ಯಾಕ್ಟರಿಯಾಗಿ ಮತ್ತಷ್ಟು ಬೆಳೀತಾ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಭಾರತ ಈ ಅವಕಾಶವನ್ನು ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಿದೆ. ಅಫ್ಕೋರ್ಸ್ ಇದರಿಂದ ದೇಸಿ ಮಾರುಕಟ್ಟೆಯಲ್ಲಿ ಒಂದಷ್ಟು ಕಾಂಪಿಟೇಷನ್ ಹೆಚ್ಚಾಗುತ್ತೆ ಅನ್ನೋದು ನಿಜ. ನಮ್ಮ ಉದ್ಯಮಿಗಳು ವಿದೇಶಿ ವಸ್ತುಗಳ ಜೊತೆ ದೇಶದ ಒಳಗೆ ಪೈಪೋಟಿಗೆ ಬೀಳಬೇಕಾಗತ್ತೆ. ಹಾಗೆ ವಿದೇಶಗಳಲ್ಲಿ ಕೂಡ ನಮ್ಮ ವಸ್ತುಗಳಿಗೊಂದು ಮಾರುಕಟ್ಟೆ ಶುರುವಾಗುತ್ತೆ. ನಮ್ಮ ರಫ್ತುಗಳು ಕೂಡ ಇದರಿಂದ ಹೆಚ್ಚಾಗೋ ಸಾಧ್ಯತೆನೂ ಇರುತ್ತೆ. ಆಮೇಲೆ ಕಾಂಪಿಟೇಷನ್ನೇ ಇಲ್ಲ ಅಂದ್ರೆ ಅನ್ವೇಷಣೆಗಳು, ಹೊಸತನ ಇದ್ಯಾವುದೂ ಸಾಧ್ಯ ಆಗೋದಿಲ್ಲ. ಅಂಥ ಬೆಳವಣಿಗೆಗಳಿಗೆ ಈ ಸ್ಪರ್ಧೆ ಅನ್ನೋದು ಅವಕಾಶವನ್ನು ಮಾಡಿಕೊಡುತ್ತೆ. ಈ ಬಗ್ಗೆ ಭಾರತ ಒಂದಷ್ಟು ರೂಪುರೇಷೆಗಳನ್ನು ಸಿದ್ಧಪಡಿಸೋದಕ್ಕೆ ಆರಂಭಿಸಿದ್ದು, ಅಮೆರಿಕಾದ ಮಾರುಕಟ್ಟೆಗೆ ಪರ್ಯಾಯವನ್ನು ಹುಡುಕಿಕೊಳ್ಳುವ ಪ್ರಯತ್ನದಲ್ಲಿ ಭಾರತ ಇದೆ. ಈ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ನೂತನ ರಾಯಭಾರಿಯನ್ನ ಕಳುಹಿಸಿಕೊಡ್ತಾ ಇದ್ದಾರೆ. ಆತನ ಹೆಸರು ಸೆರ್ಗಿಯೋ ಗೋರ್. ಸಾಮಾನ್ಯವಾಗಿ ಭಾರತಕ್ಕೆ ರಾಯಭಾರಿಗಳನ್ನು ನೇಮಕ ಮಾಡುವಾಗ ಅಮೆರಿಕ ಆರ್ಥಿಕ ತಜ್ಞರನ್ನ, ಭಾರತದ ಬಗ್ಗೆ ವಿಶೇಷ ಆಸ್ಥೆ ಮತ್ತು ಭಾರತೀಯತೆಯ ಜೊತೆ ಸಂಬಂಧಗಳಿರೋರನ್ನ, ಬುದ್ಧಿಜೀವಿಗಳನ್ನ, ಸ್ಕಾಲರ್ಸ್ ಅನ್ನ ನೇಮಕ ಮಾಡ್ತಾ ಇತ್ತು. ಈ ಹಿಂದೆ ಇದ್ದ ಗಾರ್ಸೆಟಿ ಏನೇ ಭಾರತ ವಿರೋಧಿ ಅಂತ ಕರೆಸ್ಕೊಂಡ್ರೂ ಕೂಡ ಭಾರತೀಯ ಫಿಲಾಸಫಿಯಲ್ಲಿ ಆಸಕ್ತಿಯನ್ನ ಹೊಂದಿದ್ದ ವ್ಯಕ್ತಿ ಅಂತ ಗುರುತಿಸ್ಕೊಂಡಿದ್ರು. ಆದರೆ ಈ ಬಾರಿ ಅಂಥದ್ದೇನೂ ಇಲ್ಲದೆ ಅಮೆರಿಕದ ರಾಜತಾಂತ್ರಿಕ ಅಧಿಕಾರಿಯೂ ಅಲ್ಲದ, ಯಾವ ರಾಜಕೀಯ ಹಾಗೂ ವಿದೇಶಿ ಸಂಬಂಧಗಳ ಅನುಭವವೂ ಇಲ್ಲದ ವ್ಯಕ್ತಿಯನ್ನ ಟ್ರಂಪ್ ಭಾರತದ ರಾಯಭಾರಿಯಾಗಿ ನೇಮಕ ಮಾಡಿದ್ದಾರೆ. ಆದರೆ ಆತ ಡೊನಾಲ್ಡ್ ಟ್ರಂಪ್ ಅವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ವ್ಯಕ್ತಿ. ಚುನಾವಣೆಯ ಸಂದರ್ಭದಲ್ಲಿ ಟ್ರಂಪ್ ಪರ ಜನಾಭಿಪ್ರಾಯ ಮೂಡಿಸುವ ಮತ್ತು ಹಣ ಸಂಗ್ರಹಿಸುವ ಕೆಲಸದಲ್ಲಿ ನಿರತರಾಗಿದ್ದವರು. ಹುಟ್ಟಿದ್ದು ಇವತ್ತಿನ ಉಜ್ಬೇಕಿಸ್ತಾನದ ತಾಷ್ಕೆಂಟ್ ಅಲ್ಲಿ. ಈತ ಹುಟ್ಟಿದಾಗ ಉಜ್ಬೇಕಿಸ್ತಾನ ಮತ್ತು ತಾಷ್ಕೆಂಟ್ ಎಲ್ಲ ಇನ್ನು ಸೋವಿಯತ್ ರಷ್ಯಾದ ಭಾಗನೇ ಆಗಿದ್ವು. ಆ ನಂತರ ಈತನ ಕುಟುಂಬ ಅಮೆರಿಕಾಗೆ ವಲಸೆ ಬಂತು. ವಿದ್ಯಾಭ್ಯಾಸ ಅಮೆರಿಕಾದಲ್ಲೇ ಆಯಿತು. ಗೋರ್ ಅಲ್ಲಿನ ರಿಪಬ್ಲಿಕ್ ಪಕ್ಷದ ನಾಯಕ. ಮದುವೆಗಳಲ್ಲಿ ಹವ್ಯಾಸಿ DJ ಕೂಡ. ಟ್ರಂಪ್ಗೆ ಈತ ಕಿವಿ ಇದ್ದ ಹಾಗೆ. ಈತನನ್ನ ಈ ಹಿಂದೆ ಎಲನ್ ಮಸ್ಕ್ ವಿಷಸರ್ಪ ಅಂತ ಕರೆದಿದ್ರು. ವಯಸ್ಸಿನ್ನು 38 ವರ್ಷ. ಇಂಥ ವ್ಯಕ್ತಿಯನ್ನ ಭಾರತದ ರಾಯಭಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಅಷ್ಟೇ ಅಲ್ಲ, ದಕ್ಷಿಣ ಮತ್ತು ಸೆಂಟ್ರಲ್ ಏಷ್ಯಾದ ವಿಶೇಷ ಪ್ರತಿನಿಧಿಯಾಗಿ ಕೂಡ ಈ ಗೋರ್ ಇರ್ತಾರೆ. ಈ ನೇಮಕಾತಿಯ ಮೂಲಕ ಟ್ರಂಪ್ ಮತ್ತೆ ಅಮೆರಿಕದ ಅಧಿಕಾರಿ ವಲಯದ ಮೇಲೆ ತಮಗೆ ನಂಬಿಕೆ ಇಲ್ಲ ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ರಷ್ಯಾ ಜೊತೆ ಮಾತುಕತೆಗೆ ಟ್ರಂಪ್ ನೇಮಕ ಮಾಡಿದ್ದು ವಿಟ್ಕಾಫ್ ಅವರನ್ನ. ಈ ವಿಟ್ಕಾಫ್ ಇಸ್ರೇಲ್ ಹಾಗೂ ಅರಬ್ ದೇಶಗಳ ವಿಶೇಷ ಅಮೆರಿಕ ಪ್ರತಿನಿಧಿ ಕೂಡ. ಈ ವಿಟ್ಕಾಫ್ ಕೂಡ ಅಮೆರಿಕದ ರಾಜತಾಂತ್ರಿಕ ಅಧಿಕಾರಿ ಅಲ್ಲ. ಈತ ಟ್ರಂಪ್ ಅವರ ವ್ಯಾಪಾರಿ ಪಾಲುದಾರ, ರಿಯಲ್ ಎಸ್ಟೇಟ್ ಉದ್ಯಮಿ ಮತ್ತು ಟ್ರಂಪ್ ಅವರ ಅತ್ಯಂತ ನಂಬಿಕೆಯ ಮನುಷ್ಯ. ಸೊ ತಮ್ಮ ಆಪ್ತ ಮಿತ್ರರ ಮೂಲಕ ಟ್ರಂಪ್ ವಿದೇಶಿ ಸಂಬಂಧಗಳನ್ನ ನಿಭಾಯಿಸೋದಕ್ಕೆ ಹೋಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅಫ್ಕೋರ್ಸ್ ಅಮೆರಿಕ ನಾನಾ ದೇಶಗಳಿಗೆ ನೇಮಕ ಮಾಡುವ ರಾಯಭಾರಿಗಳಿದಾರಲ್ಲ, ಬಹುತೇಕ ಅವರು ಯಾರು ಅಮೆರಿಕದ ರಾಜತಾಂತ್ರಿಕ ಅಧಿಕಾರಿಗಳಾಗಿರೋದಿಲ್ಲ. ಬದಲಿಗೆ ಅವು ರಾಜಕೀಯ ನೇಮಕಾತಿಗಳೇ ಆಗಿರುತ್ತವೆ. ಟ್ರಂಪ್ ಕೂಡ ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಒಬ್ಬ ಅನನುಭವಿಯನ್ನ ಕೇವಲ ತಮಗೆ ಅತ್ಯಾಪ್ತ ಅನ್ನೋ ಒಂದೇ ಕಾರಣಕ್ಕೆ ಭಾರತಕ್ಕೆ ನೇಮಕ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವೊಂದು ಅಮೆರಿಕಾದಲ್ಲಿ ಕೇಳಿ ಬರ್ತಾ ಇದೆ.
ಇನ್ನು ಭಾರತದ ಜೊತೆ ಅಮೆರಿಕದ ಸಂಬಂಧಗಳು ಹದಗೆಡ್ತಾ ಇರೋ ಸಂದರ್ಭದಲ್ಲಿ ಈ ಗೋರ್ ನೇಮಕ ಅತ್ಯಂತ ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಇಲ್ಲಿ ಮೂರನೆಯವರ ಮಧ್ಯಸ್ಥಿಕೆ ಇಲ್ಲದೆ ಭಾರತದ ಜೊತೆ ನೇರ ಸಂಪರ್ಕಕ್ಕೆ ಟ್ರಂಪ್ ತಮ್ಮ ಅತ್ಯಾಪ್ತನನ್ನ ರಾಯಭಾರಿಯನ್ನಾಗಿ ಕಳುಹಿಸಿದ್ದಾರೆ. ಈತ ಟ್ರಂಪ್ ಹಾಗೂ ಭಾರತದ ನಡುವೆ ಹಾಟ್ಲೈನ್ ತರ ಕೆಲಸ ಮಾಡ್ತಾನೆ ಅನ್ನೋದು ಒಂದು ಅಭಿಪ್ರಾಯ. ಹೀಗಾಗಿ ಇನ್ನು ಮುಂದೆ ಅಮೆರಿಕದ ಆಡಳಿತ ಸಿಬ್ಬಂದಿ, ಡೀಪ್ ಸ್ಟೇಟ್ ಇವುಗಳ ಹಂಗಿಲ್ಲದೆ ನೇರವಾಗಿ ಭಾರತದ ವಿಷಯದಲ್ಲಿ ಟ್ರಂಪ್ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದ್ರೆ ಬಂದಿರೋದು ಟ್ರಂಪ್ ಅವರ ನಿಷ್ಠಾವಂತ, ಅಮೆರಿಕದ ನಿಷ್ಠಾವಂತ ಅಲ್ಲ. ಹೀಗಾಗಿ ಅಲ್ಲಿ ಈತ ಟ್ರಂಪ್ಗೆ ಕೊಡೋ ಸಲಹೆಗಳು ಸರಿ ಇಲ್ಲದೆ ಇದ್ರೆ ಮತ್ತೆ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಇನ್ನಷ್ಟು ಹದಗೆಡುವ ಸಾಧ್ಯತೆಗಳು ಇರುತ್ತವೆ. ಈಗಾಗಲೇ ಭಾರತದ ಜೊತೆಗಿನ ಸಂಬಂಧಗಳು ಕೆಡ್ತಾ ಇರೋ ಬಗ್ಗೆ ಅಮೆರಿಕದಲ್ಲೇ ತೀವ್ರ ಆಕ್ಷೇಪಗಳು, ಅಸಮಾಧಾನಗಳು ವ್ಯಕ್ತ ಆಗ್ತಾ ಇವೆ. ಈ ನಿಟ್ಟಲ್ಲಿ ಗೋರ್ ನೇಮಕ ತುಂಬಾನೇ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಈ ಹವ್ಯಾಸಿ ವೆಡ್ಡಿಂಗ್ ಡಿಜೆಯ ನೇಮಕ ಟ್ರಂಪ್ಗೆ ಹಾಗೂ ಭಾರತಕ್ಕೆ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇದು ಗೆಳೆಯರೆ RCEP ಹಾಗೂ ಅಮೆರಿಕದ ಹೊಸ ರಾಯಭಾರಿಯ ನೇಮಕದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.